ಅದೇ ಅವ್ರು ಹೇಳ್ತಾರೆ ನಿಮ್ ಮನೆ ಕಳ್ಸಿದ್ರೆ ಪ್ರಾಣಕ್ಕೆ ಅಪಾಯ ಇದೆ ನಮ್ಮ ಮಗಳಿಗೆ, ನಿನ್ ಮದ್ವೆ ಇಲ್ದೇ ಇದ್ರೆ ಅಷ್ಟೇ ಹೋಯ್ತು, ನಾವು ಚೆನ್ನಾಗಿ ಸಾಕೊಂಡಿರ್ತೀವಿ ಬೇಡ ಅಂತ. ಎಲ್ ಸೆಟ್ಲ್ ಆಗ್ತಾರ್ರಿ? ಆ ಪಾರ್ಟಿ ನೀವು ಹೊಡೆದ್ ಬಿಟ್ಮೇಲೆ ಹೆಂಗ್ ಬರ್ತಾಳ್ರಿ ಅವಳು? ನೀವು ಪೊಲೀಸ್ ಸ್ಟೇಷನ್ ಅಲ್ಲಿ ನಿಮ್ಗೆ ಹೊಡೆದಿರ್ತಾರ, ನೀವ್ ಹೆಂಗ್ ಸೆಟ್ಲ್ ಆಗ್ತಿರ್ರಿ? ಆಗೋಗಿದೆ. ಈಗ ನೀವು ಅರೆಸ್ಟು ಆಗೋಯ್ತು, ಹೊಡೆದಿದ್ದು ಆಯ್ತು, ಬಡ್ದಿದ್ದು ಆಯ್ತು, ಇನ್ನೇನ್ ಮುಂದಕ್ಕೆ ಸೆಟ್ಲ್ ಎಲ್ಲ ಆಗ್ತದೆ? ಸೆಟ್ಲು ಒಂದೇ, ನಿಮ್ ದಾರಿ ನಿಮ್ಗೆ, ಆಕೆ ದಾರಿ ಆಕೆಗೆ. ಆಂಟಿಸಿಡೆಂಟ್ ಅನ್ನಕ್ಕೆ ಇನ್ನೊಂದ್ ಮದುವೆ ಮಾಡ್ಕೊಂಡಿರ್ತಾನೆ, ನೀವು ಇನ್ನೊಂದ್ಸತಿ ಹೆಂಡತಿ ಹೊಡಿಯಕ್ಕೆ. ಒಳ್ಳೆ ಚೆನ್ನಾಗಾಯ್ತಲ್ಲ. ಆಂಟಿಸಿಡೆಂಟ್ಸ್ ವಿಲ್ ಕಮ್ ಇನ್ ಟು ಪಿಕ್ಚರ್ when he is a robber, when he is a dacoit, not in all these things. NDPS ಅಲ್ಲಿ, ಎಕ್ಸೈಸ್ ಆಕ್ಟ್ ಅಲ್ಲಿ 395, 392 ಆ ಮ್ಯಾಟರ್ಸ್ ನಲ್ಲಿ ಆಂಟಿಸಿಡೆಂಟ್ಸ್ ನೋಡ್ತೀವಿ. ಈವನ್ ಇನ್ 307 ವೆದರ್ ಇಸ್ ಎ ರೋಡಿ ಶೀಟರ್. ಇದು ಗಂಡ ಹೆಂಡತಿ ಗಲಾಟೆ. ಸದ್ಯ ಇದೊಂದನ್ನು ಬಿಡಿಸ್ಕೊಂಡ್ರೆ ಸಾಕಾಗಿದೆ. ಇನ್ನೊಂದು ಕೇಸ್ ಇತ್ತು ಮೊನ್ನೆ, ಮೊದಲನೇ ಹೆಂಡತಿನ ಕೊಲೆ ಮಾಡಿ 14 ವರ್ಷ ಜೈಲ್ಗೆ ಹೋಗಿ ಪುನಃ ಬಂದು ಎರಡನೇ ಹೆಂಡತಿ ಹತ್ರ ಕಷ್ಟಪಟ್ಟವಳೇನೋ ಪೆಟ್ಟಿಗೆ ಅಂಗಡಿ ಇಟ್ಟಿದ್ರೆ 8,000 ರೂಪಾಯಿ ಅದನ್ನ ತಗೊಂಡೋಗ್ಬಿಡ್ತಾನೆ. ಯಾಕೋ ತಗೊಂಡೋದಿ ಅಂತ ಕೇಳಿದ್ರೆ ಅವಳಿಗೂ ಹೊಡೆದಾಕ. ಅದಕ್ಕೆ ಬೇಕಾದ್ರೆ ಆಂಟಿಸಿಡೆಂಟ್ಸ್ ಬರುತ್ತೆ. ಯಾಕೆ ಅದನ್ನ ತಗೊಂಡೋದ ಅಂದ್ರೆ ಮೂರನೇ ಹೆಂಡತಿ ಕೊಡಕ್ ತಗೊಂಡೋದ್. ಐ ರಿಜೆಕ್ಟೆಡ್ ದಟ್. ಸೊ ದೋಸ್ ಕೇಸಸ್ ಆರ್ ಓಕೆ. ಬಟ್ ಇಲ್ಲೇನಿದೆ, ಇಫ್ ಯು ವಾಂಟ್ ಟು ಹ್ಯಾವ್ ಎ ಸೆಟಲ್ಮೆಂಟ್ ಹೋಲ್ಸೇಲ್, ಗೋ ಟು ದಿ ಫ್ಯಾಮಿಲಿ ಕೋರ್ಟ್, ಸೆಟಲ್ ದಿ ಮ್ಯಾಟರ್. ಅವರಂತೂ ನಿಮ್ಗೆ ವಾಪಸ್ ಕಳ್ಸೋದಿಲ್ಲ. ಅಲ್ಲ, ಮನ್ಸು ಮಾಡ್ಬಿಟ್ಟು ಅವಳನ್ನ ಇಲ್ಲ ಅನ್ಸ್ಬಿಟ್ರೆ ನೀವೇನ್ ಮಾಡೋದು ನಾವು? ಈಗ 307 ನನ್ಗೆ ಪೊಲೀಸ್ ಸ್ಟೇಷನ್ಗೆ ಹಾಕ್ಸ್ತ್ಯಾ, ನನ್ಗೆ ಜೈಲ್ಗೆ ಹಾಕಿಸ್ತ್ಯಾ, ತಡಿ ಮಾಡ್ತೀನಿ ಅಂತ ಹೋಗಿ ತಿರ್ಗಾ ನುಗ್ಗಿ ಅವಳ ತಲೆನೇ ತೆಗೆದ್ಬಿಟ್ರೆ ಮುಂದೇನಿರುತ್ತೆ? ದಟ್ ಆಲ್ಸೋ ಟು ಬಿ ಸೀನ್ ಅಲ್ಲ. ಹೆಂಡತಿಗೆ ಹೊಡಿತಾನೆ ಅಂತಂದ್ರೆ ಏನ್ ಲೆಕ್ಕಾಚಾರ? ಅಂತವ್ರಿಗೆ ಯಾಕೆ ಬರ್ತಾರ ಅವರು? ಅದು ಮನೆಗೆ ನುಗ್ಗಿ, ಒಳಗ್ ನುಗ್ಗಿ, ಹೊಡೆದು ಬಡ್ದು ಗಲಾಟೆ ಮಾಡಿ, ಅದು ಪ್ರೀತಿ ಅಲ್ಲ. ಅದು 392, 395 ಇರ್ಬೇಕು. ಅವ್ ಯಾವ್ದಾರು ಇತ್ತು ಅಂತಂದ್ರೆ ಆವಾಗ ಅಲ್ಲಿ ಮಾರಣಾಂತಿಕವಾದ ಆಯುಧವನ್ನ ತೋರಿಸಿ ಅದಕ್ಕೆ ಅವನಿಗೆ ಭಯ ಪಡಿಸಿ. ಒಬ್ಬನ್ ಬರ್ತಾನೆ ಅಥವಾ ಇಬ್ಬರು ಬರ್ತಾರೆ ಅಂತ ಇಟ್ಕೊಳ್ಳಿ, ಚೆನ್ನಾಗಿ ಫೈಟಿಂಗ್ ಮಾಡುವಂತ ವ್ಯಕ್ತಿ ಇರ್ತಾನೆ ಅಂತ ಇಟ್ಕೊಳ್ಳಿ, ಅವನಿಬ್ಬರನ್ನ ಮ್ಯಾನೇಜ್ ಮಾಡ್ಬೋದು. ಒಬ್ಬನ್ನ ಇಬ್ಬರನ್ನ, ನೀನೆಷ್ಟೋ ಅಂತ. 3 ಜನ 4 ಜನ ಆದ್ರೂ ಅಂತ ಇಟ್ಕೊಳ್ಳಿ, ಕಷ್ಟ ಆಗುತ್ತೆ. ಅದು ಪಿಕ್ಚರ್ ಅಲ್ಲಿ ಮಾತ್ರ ಸಾಧ್ಯ ಹೀರೋ ಹೊಡೆಯೋದು, ನಿಜ ಜೀವನದಲ್ಲಿ ಆಗಲ್ಲ. ಅದೇ ಒಬ್ಬ ವ್ಯಕ್ತಿ ಅವ್ರಗಳ ಕೈಯಲ್ಲಿ ಚಾಕುನೋ ಮಚ್ಚೋ ದೊಣ್ಣೆನೋ ಹಿಡ್ಕೊಂಡಿದ್ರೆ ಆಟೋಮ್ಯಾಟಿಕ್ ಆಗಿ ಈ ವ್ಯಕ್ತಿ ಭಯ ಉಂಟಾಗುತ್ತೆ. ನನಗೆ ಹೊಡೆದಾಕ್ ಬಿಡ್ತಾರೆ ಅಂತ. ಬುದ್ಧಿವಂತನಾದವನ್ ಏನ್ ಮಾಡ್ತಾನೆ, ಆ ಭಯದಲ್ಲಿ ಏನಪ್ಪಾ ಬೇಕು ನಿಮ್ಗೆ? ಪರ್ಸ್ ಬೇಕಾ ತಗೋ, ನಿಮಗೆ ಮೊಬೈಲ್ ಬೇಕಾ ತಗೋ, ನನ್ನ ಹತ್ರ ಏನಿದೆ ಎಲ್ಲ ತಗೋ, ನನ್ಗೇನು ಮಾಡಬೇಡ, ಬಿಟ್ಬಿಡು ಅಂತ. ವಾಟ್ ವರ್ಕ್ಡ್ ಔಟ್ ಅಟ್ ದಟ್ ಪಾಯಿಂಟ್ ಆಫ್ ಟೈಮ್? ಇಟ್ ಈಸ್ ದಿ ಫಿಯರ್ ಆಫ್ ವಾಟ್? ದಟ್ he may be bodily injured or his life may be under the threat. In such circumstances, showing the deadly weapon. ಮತ್ತೆ ಏನಾಗ್ಬೇಕು? ಅದರಿಂದ ಬರೇ ತೋರಿಸಿದ್ರೆ ಸಾಕಾಗಲ್ಲ. ತೋರಿಸೋದಾಯ್ತು ಅಂತಂದ್ರೆ ಬೇರೆ ಬೇರೆ ಸೆಕ್ಷನ್ ಹೇಳಿದ್ದಾರೆ. ಅದರಿಂದ ಏನಾದ್ರು ಒಂದು ಅಟೆಂಪ್ಟ್ ಇರ್ಬೇಕು. ನಿಯರ್ ಶೋಯಿಂಗ್ ದಿ ವೆಪನ್ ಇಸ್ ನಾಟ್ ಎನಫ್. ಇನ್ ದಿ ಪ್ರೋಸೆಸ್, ಇವಾಗ ಯಾವ್ದೋ ಒಂದು ಪ್ರಕರಣ ನೋಡಿದ್ರೆ ಅದ್ರಲ್ಲಿ ಬಿಟ್ಕೊಡಲ್ಲ ಅಂತ ನೋಡು, ಹಿಂಗ್ ಅನ್ಬಿಟ್ಟು ಕಿವಿನ ಹಾಲೆನೆ ಕತ್ತರಿಸ್ಬಿಡ್ತಾರೆ. ಕತ್ತರಿಸ್ಬಿಟ್ಟು ಡೈಮಂಡ್ ಒಳ್ಳೆ ತಗೊಂಡೋಗ್ಬಿಟ್ಟು. ಸೊ ಬುದ್ಧಿವಂತರಾದವ್ರು ಏನ್ ಮಾಡ್ತಾರೆ? ನನ್ ಜೀವಕ್ಕೆ ಏನು ಮಾಡ್ಬೇಡಪ್ಪ, ತಗೋ ಅಂತ ಕೊಟ್ಬಿಡ್ತಾರೆ. ಸೊ ಪುಟಿಂಗ್ ದಿ ಫಿಯರ್ ಬೈ ಶೋಯಿಂಗ್ ದಿ ವೆಪನ್ would not ipso facto result in 397. That's the point. ಸುಮ್ಮನೆ 397 ಚಾರ್ಜ್ಗೆ ಹಾಕ್ತಾರೆ, ಅವ್ನು 397 ಚಾರ್ಜ್ ಫ್ರೈ ಮಾಡ್ತಾನೆ. ಇಲ್ಲಿ ಬಂದ್ಬಿಟ್ಟು ಅಪೀಲ್ ನಲ್ಲಿ ಸ್ವಾಮಿ 397 ಚಾರ್ಜ್ ಮಾಡಿದ್ದಾರೆ, ರಾಂಗು, ಸೆಟಸೈಡ್ ಮಾಡಿ, ನಾವು ನಾಟ್ ಫ್ರೇಮಿಂಗ್ ದಿ ಪ್ರಾಪರ್ ಚಾರ್ಜ್ ಅಂತ ವಾಪಸ್ ಕಳಿಸ್ತೀವಿ. ವಾಟ್ ಇಸ್ ದಿ ಯೂಸ್? Of course, no doubt we have also circulated the judgment to the academy. We have told, to frame a charge for the other offences and also under 397. But since it's a higher offense, lesser offense now charge conviction ಕೊಡಬಹುದು. But strictly speaking, 397 is not a charging section. You see, IPC ತೆಗೆದು ನೋಡಿ, ರತನ್ ಲಾಲ್, ಧೀರಾಜ್ ಲಾಲ್, ಅದು ಬರೀ ಪನಿಷ್ಮೆಂಟ್ ಸೆಕ್ಷನ್. ನೀವು ಅದಕ್ಕೆ ಚಾರ್ಜಿಂಗ್ ಹಾಕ್ಬಿಟ್ರೆ ಏನ್ ಮಾಡ್ಬಿಡ್ತಾರೆ? Tell your people, get a circular issued from the DGP that this is the requirement. Beginning ನಲ್ಲಿ ಆದ್ರೆ ಏನಾದ್ರು ಒಂದ್ ಸ್ವಲ್ಪ ಇತ್ಯರ್ಥ ಆಗುತ್ತೆ. That's exactly what the Honorable Supreme Court said in Arnish Kumar case, especially in matrimonial disputes. Their lordships have carved out the offences under 7 years. There need not be
in hurry to arrest any person where the offences are punishable less than 7 years. No unnecessary hurry should be shown by the investigation agency in arresting a person. Reiterating the Joginder Kumar's case principles by the Constitution. File your objections, Mr. Or find out if they want to go to the family court and settle the matter, you can do it. File your objections, Mr. Dharan HCGP to file objections. Release this matter on 20th. All right. Anaitama. Saku, offense alleged against, offences beda, bandeiru. Offense alleged against the petitioner and sought for rejection of the bail. Posta. Next, for Peru, the matter on record. Posta. Since the petitioner is already arrested and the snatched away, gold chain which was snatched away by the petitioner and another has been recovered by the police, and also having regard to the fact that the charge sheet is filed, there is sufficient force in the submission made on behalf of the petitioner that the apprehensions of the prosecution stands filed. Posta. Continuation of the accused in judicial custody is no longer warranted, taking note of the fact that there are no criminal antecedents to the petitioner. Posta. The other apprehensions expressed by the prosecution can be met with by imposing suitable and stringent conditions. Accordingly, following order is passed, bail petition allowed. Petitioner be enlarged on bail and take on executing a bond in a sum of ₹1 lakh with 2 sureties for the like sum. Petitioner shall attend the court regularly. Petitioner shall mark his attendance every third Sunday between 10 a.m. to 2 p.m. till the trial is till completion of the trial. Posta. Petitioner shall not directly or indirectly tamper the prosecution witnesses. While a petitioner shall not leave the jurisdiction of Bangalore district without violation of any of the conditions, would be entitled the prosecution to seek for cancellation of the bail. Pages pass over. Shivappa. Yes, please. ಹೆಂಗ್ ಇನ್ನೋಸೆಂಟ್ ರೀ? ವಿಧಾನಸೌಧನ ಅಡ ಇಟ್ಬಿಟ್ಟು ಕಾಸು ಇಸ್ಕೊಂಡೆ ಅಂತಂದ್ರೆ ಇನ್ನೋಸೆಂಟ್ ಹೆಂಗ್ ಬಂತು? ನೀವು ತಗೊಳೋದ್ ಬೇಕಾಗಿಲ್ಲ. ಅಶೋಕ್ ಬಿದ್ರಿಕೊಪ್ಪ ಹೇಳ್ತಾನೆ ಏನ್ ಮಾಡ್ದ ದುಡ್ಡನ್ನ ಅಂತ. ಈಗೆಲ್ಲ ವಸೂಲಿ ಮಾಡ್ಕೊಂಡಿದ್ದಾರೆ, ಪರವಾಗಿಲ್ಲ. ತಮ್ಮದ್ ಅಲ್ದೇ ಇರ್ತಕ್ಕಂತ ಪ್ರಾಪರ್ಟಿಗೆ ತಾವು ಬ್ಯಾಂಕ್ ನಲ್ಲಿ ಅರ್ಜಿ ಕೊಟ್ಟು ಇದು ನಂದೇ ಪ್ರಾಪರ್ಟಿ ತಗೊಳ್ಳಿ, ಇದನ್ನ ಅಡ ಇಟ್ಟು ಸಾಲ ಕೊಡಿ ಅಂತಂದ್ರೆ ಹೆಂಗೆ? Yes, let him file objections. Release this matter on 21st.